Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಂತೂ ಇಂತೂ ಭಾರತಕ್ಕೊಂದು ಶುಭ ಸುದ್ದಿ ಸಿಗ್ತಾ ಇದೆ. ಪೂರ್ವ ಗಡಿಯಲ್ಲಿ ಹೊಸ ಶತ್ರುವಾಗಿ ಬದಲಾಗಿದ್ದ, ಪಾಕಿಸ್ತಾನದೊಂದಿಗೆ ಕುಣಿಯೋಕೆ ಶುರು ಮಾಡಿದ್ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದಲ್ಲಿ ಶೀಘ್ರದಲ್ಲಿ ದೊಡ್ಡ ಬೆಳವಣಿಗೆಯಾಗೋ ಸೂಚನೆ ಸಿಗ್ತಾ ಇದೆ. ಅಲ್ಲಿನ ಸೇನೆ ಮತ್ತು ಚೀಫ್ ಅಡ್ವೈಸರ್ ಯೂನಸ್ ನಡುವಿನ ಕಿತ್ತಾಟ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಈಗ ಸೇನೆ ವಿರುದ್ಧವೇ ಯೂನಸ್ ಬೆಂಬಲಿಗರು ತಿರುಗಿ ಬಿದ್ದಿದ್ದಾರೆ. ನಿನ್ನೆಯಷ್ಟೇ ಯೂನಸ್ ಹೀಗೆಲ್ಲ ಮಾಡಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅಲ್ಲಿನ ಮತಾಂಧ ಬೆಂಬಲಿಗರಿಗೆ ಬ್ಲ್ಯಾಕ್ ಮೇಲ್ ಮಾಡಿತ್ತು. ಈಗ ಈ ಪುಂಡರ ಗ್ಯಾಂಗ್ ಬಾಂಗ್ಲಾ ಸೇನೆ ವಿರುದ್ಧವೇ ಗುಟುರು ಹಾಕಿದೆ. ಯೂನಸ್ರ ವಿಶೇಷ ಸಲಹೆಗಾರ ಫೈಜ್ ಅಹಮದ್ ಮಾತನಾಡಿ, ಸೇನೆ ನಮ್ಮ ವಿಚಾರದಲ್ಲಿ ತಲೆ ಹಾಕಬಾರದು ಅಂತ ಧಮಕಿ ಹಾಕಿದ್ದಾನೆ. ಯೂನಸ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಅವರಿಗೆ ಅಧಿಕಾರದ ಆಸೆ ಇಲ್ಲ, ಆದರೆ ಬಾಂಗ್ಲಾದೇಶದ ಪರಿವರ್ತನೆಗೆ ಅವರ ಅವಶ್ಯಕತೆ ಇದೆ. ಯೂನಸ್ ಅಂದ್ರೆ ಇಡೀ ಜಗತ್ತೇ ಗೌರವ ಕೊಡುತ್ತೆ. ಸೇನೆ ಅವರ ವಿಚಾರದಲ್ಲಿ ತಲೆ ಹಾಕಬಾರದು, ಅವರು ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗಬಾರದು. ಈಗಿನ ಕಾಲದಲ್ಲಿ ಯಾವುದೇ ಸೇನೆ ಕೂಡ ಆಯಾ ರಾಷ್ಟ್ರದ ರಾಜಕೀಯದಲ್ಲಿ ಭಾಗಿ ಆಗುವುದಿಲ್ಲ. ಹಾಗಾಗಿ ನಮ್ಮ ಸೇನಾ ಮುಖ್ಯಸ್ಥರು ನಮ್ಮ ಪಾಲಿಟಿಕ್ಸ್ ಬಗ್ಗೆ ಮಾತಾಡುವ ಹಾಗಿಲ್ಲ. ಅವರು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಿ ಅಂತ ಹೇಳ್ತಿದ್ದಾರೆ. ಹಾಗೆಲ್ಲ ಮಾತಾಡಬಾರದು. ಸೇನೆ ನಂಬಿಕೆ ಮತ್ತು ಗೌರವಕ್ಕೆ ಅರ್ಹ. ಹಾಗಾಗಿ ಸೇನೆ ಯಾವುದೇ ನಿರ್ಧಾರವನ್ನ ಅವರು ತಗೊಳ್ಳಬಾರದು ಅಂತ ಒಂದು ರೀತಿ ಸೇನೆಗೆ ತಾಕೀತು ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆ ಮೂಲಕ ಬಾಂಗ್ಲಾದಲ್ಲಿ ಶೀಘ್ರ ಯೂನಸ್ರ ಸರ್ಕಾರ ಪತನ ಆಗಬಹುದು ಅಂತ ಅಲ್ಲಿನ ರಾಜಕೀಯ ನಾಯಕರೇ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ಸೇನೆಯ ಹಿರಿಯ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಮಾತಾಡಿದ್ರು. ಡಿಸೆಂಬರ್ ಒಳಗಡೆ ಈ ರಾಷ್ಟ್ರದಲ್ಲಿ ಚುನಾವಣೆ ಆಗಬೇಕು, ಜನರಿಂದ ಆಯ್ಕೆಯಾಗಿರೋ ಸರ್ಕಾರ ಬರಬೇಕು ಅಂತ ಹೇಳಿದ್ರು. ಸೇಮ್ ಟೈಮ್ ದೇಶ ಸೇಫ್ ಹ್ಯಾಂಡ್ಸ್ ಕೈಯಲ್ಲಿ ಇರಬೇಕು, ಅಂದ್ರೆ ಸುರಕ್ಷಿತ ಕೈಗಳ ಕೈಯಲ್ಲಿ ಇರಬೇಕು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಯೂನಸ್ರ ಚೇಲ ಅಂದ್ರೆ ಸಲಹೆಗಾರ ಸೇನೆಗೆ ಧಮಕಿ ಹಾಕಿದ್ದಾನೆ. ಆ ಮೂಲಕ ಬಾಂಗ್ಲಾದಲ್ಲಿ ಮತ್ತೆ ಸೇನಾ ಆಡಳಿತ ಬರುವ ಭಯ ಅಲ್ಲಿನ ರಾಜಕೀಯ ನಾಯಕರನ್ನ ಕಾಡ್ತಿರೋದು ಸ್ಪಷ್ಟವಾಗ್ತಾ ಇದೆ. ಹಾಗೆ ನೋಡಿದ್ರೆ ಬಾಂಗ್ಲಾದಲ್ಲಿ ದೊಡ್ಡದು ಸಣ್ಣ ಪ್ರಮಾಣದ್ದು ಎಲ್ಲ ಸೇರಿದಾಗ 29 ಸಲ ಸೇನಾ ದಂಗೆ ಆಗಿದೆ. 50 ವರ್ಷದಲ್ಲಿ 29 ಬಾರಿ ಸೇನಾ ಕ್ಷಿಪ್ರ ಕ್ರಾಂತಿಯಾಗಿದೆ. 30ನೇದು ಕಳೆದ ವರ್ಷವೇ ಆಗಬಹುದು ಅಂತ ಹೇಳ್ತಾ ಇದ್ರು. ಆದರೆ ಸೇನೆ ಆವಾಗ ಆ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಯೂನಸ್ ಮತ್ತು ಗ್ಯಾಂಗ್ನ ಹುಚ್ಚಾಟ ಎಷ್ಟು ದಿನ ನಡೆಯುತ್ತಾ ನಡೀಲಿ ಅಂತ ಹೇಳಿ ನೋಡ್ತಾ ಇದ್ರು. ಆದ್ರೆ ಈಗ ಯೂನಸ್ ಎಲೆಕ್ಷನ್ನೇ ಮಾಡದೆ ಮುಂದುವರಿತಿರೋದು ಮತ್ತು ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಪಾರ್ಟಿಯನ್ನ ಬ್ಯಾನ್ ಮಾಡ್ತಿರೋದು ಸೇನೆಗೆ ಇಷ್ಟ ಆಗ್ತಿಲ್ಲ. ಅದರಲ್ಲೂ ಹಸೀನಾ ಅವರೇ ನೇಮಕ ಮಾಡಿರೋದು ಈ ವಕರುಜ್ಜಮಾನ್ ಸೇನಾ ಮುಖ್ಯಸ್ಥರನ್ನ ಹಸೀನಾಗೆ ರಿಲೇಟಿವ್ ಕೂಡ ಆಗಬೇಕು. ಹೀಗಾಗಿ ಇವರು ಅದನ್ನು ಒಪ್ತಾ ಇಲ್ಲ, ಹಸೀನಾ ಪಾರ್ಟಿಯನ್ನ ಬ್ಯಾನ್ ಮಾಡೋದನ್ನ ಒಪ್ತಾ ಇಲ್ಲ. ಹೀಗಾಗಿ ಇಲ್ಲಿ ಶೀಘ್ರದಲ್ಲಿ ದೊಡ್ಡ ಘಟನೆ ಸಂಭವಿಸಬಹುದು ಬಾಂಗ್ಲಾದಲ್ಲಿ ಏನೋ ಸೂಚನೆ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಕೂಡ ಜೋರಾಗಿವೆ. ಬಾಂಗ್ಲಾ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಮತ್ತು ಬಾಂಗ್ಲಾ ಜಮಾತೆ ಇಸ್ಲಾಂ ಪಾರ್ಟಿ ಯೂನಸ್ರೊಂದಿಗೆ ಮೀಟಿಂಗ್ ನಡೆಸೋಕೆ ಮುಂದಾಗಿದ್ದಾರೆ. ಯೂನಸ್ರ ಅಧಿಕೃತ ನಿವಾಸ ಜಮುನಾದಲ್ಲಿ ಶನಿವಾರ ಸಂಜೆ 7 ಗಂಟೆ ಹೊತ್ತಿಗೆ ಈ ಮೀಟಿಂಗ್ ನಡೆಯುತ್ತೆ. ಅಂದಹಾಗೆ ಈ ಶೇಖ್ ಹಸೀನಾರ ಅವಾಮಿ ಲೀಗ್ ಬಿಟ್ರೆ ಬಾಂಗ್ಲಾದಲ್ಲಿ ಗಟ್ಟಿಯಾಗಿ ನಿಂತಿರೋದು ಈ BNP ಪಾರ್ಟಿ. ಖಲೀದಾ ಜಿಯಾ ಭರ್ತಿ 3 ಬಾರಿ ಬಾಂಗ್ಲಾ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಕಾರ್ನರ್. ಶೇಖ್ ಹಸೀನಾ ಭಾರತದ ಫ್ರೆಂಡ್ ಆದ್ರೆ ಈ ಬೇಗಂ ಖಲೀದಾ ಜಿಯಾ ಪಾಕಿಸ್ತಾನದ ಫ್ರೆಂಡ್. ಇವರು ಏನೋ ಜಮಾತ್ ಪಕ್ಷ ಕೂಡ ಇದೆ, ಮತಾಂತರ ಗುಂಪು. ಹೀಗಾಗಿ ಇವರ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಇದೇ ವಿಚಾರದ ಬಗ್ಗೆ ಬಾಂಗ್ಲಾದ ಪರಿಸರ ಇಲಾಖೆ ಸಲಹೆಗಾರ್ತಿ ಸೈಯದಾ ರಿಜ್ಜಾನ್ ಮಾತನಾಡಿದ್ದು, ಯೂನಸ್ ಸರ್ಕಾರಕ್ಕೆ ಚುನಾವಣೆ ಮಾಡೋದೇ ದೊಡ್ಡ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ನಮಗಿನ್ನೂ ಬೇರೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ದಾರೆ. ಚುನಾವಣೆ ನಡೆಸೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಚುನಾಯಿತ ಸರ್ಕಾರವನ್ನು, ಜನರಿಂದ ಆಯ್ಕೆಯಾಗಿರೋ ಸರ್ಕಾರವನ್ನು ಬೀಳಿಸಿ ಪ್ರೈಮ್ ಮಿನಿಸ್ಟರ್ನ ಓಡಿಸಿ
ಈ ಗ್ಯಾಂಗ್, ಮತಾಂತರ ಗ್ಯಾಂಗ್ ಅಧಿಕಾರವನ್ನು ಹಿಡ್ಕೊಂಡಿದೆ. ದೇಶದಲ್ಲಿ ತುಂಬಾ ಬದಲಾವಣೆ ಮಾಡೋದು ಬಾಕಿ ಇದೆ ಅಂತ ಇವರಿಗೆ. ಸುಧಾರಣೆ ಮಾಡ್ತಾರಂತೆ ದೇಶವನ್ನ, ನ್ಯಾಯವನ್ನ ಸ್ಥಾಪಿಸ್ತಾರಂತೆ. ಜನರಿಂದ ಆಯ್ಕೆಯಾಗಿ ಚುನಾವಣೆ ಮಾಡ್ರಪ್ಪ, ಜನರಿಂದ ಆಯ್ಕೆಯಾಗಿ ಹೋಗಿ ಆಮೇಲೆ ಮಾಡಿ ಅಂತ ಸೇನೆ ಹೇಳ್ತಾ ಇದೆ. ಅದಕ್ಕೆ ಧೈರ್ಯ ಇಲ್ಲ. ಯುನಸ್ ಅಂತೂ ಮುಂದಿನ 4 ವರ್ಷ ಬಿಟ್ಟು ಚುನಾವಣೆ ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗೆ ಹೋಗೋಣ ಅಂತ ಆಗಿದೆ ಒಂದು 85, ಜೀವಂತ ಇರೋ ತನಕ 90, ಜೀವಂತ ಇರೋ ತನಕ ಹಿಂಗೆ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಚುನಾವಣೆ ಹೋಗೋದು ಮತ್ತೆ ಜನ ಆಯ್ಕೆ ಮಾಡಿಲ್ಲ, ಪವರ್ ಎಲ್ಲ ಹೊರಟೋಗ್ಬಿಡುತ್ತಲ್ಲ, ಆ ಲೆಕ್ಕಾಚಾರದಲ್ಲಿ ಮತಾಂತರ ಗ್ಯಾಂಗ್ ಇದೆ ಅಲ್ಲಿ ಬಾಂಗ್ಲಾದಲ್ಲಿ. ಈಗ ಮತ್ತೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನ್ ನಡುವಿನ ಉದ್ವಿಗ್ನತೆ ಹಸಿಯಾಗಿರೋ ಹೊತ್ತಲ್ಲೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂಪಾರ್ಟೆಂಟ್ ಪ್ರವಾಸ ಮಾಡ್ತಿದ್ದಾರೆ. ಮೇ 27ರಿಂದ 2 ದಿನಗಳ ರಷ್ಯಾ ಪ್ರವಾಸ. ಮಾಸ್ಕೋದಲ್ಲಿ ನಡೆಯಲಿರುವ 13ನೇ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಮೀಟಿಂಗ್ನಲ್ಲಿ ಅಜಿತ್ ದೋವಲ್ ಪಾಲ್ಗೊಳ್ತಾ ಇದ್ದಾರೆ. ಈ ವೇಳೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಇನ್ನುಳಿದ ಬ್ಯಾಚ್ ಅಂದ್ರೆ 3 ಕೊಟ್ಟಿದ್ದಾರೆ, ಇನ್ನು 2 ಬರಬೇಕು. ಬ್ಯಾಟರೀಸ್ ಸ್ಕ್ವಾಡ್ರನ್ ಅಂತ ಕೂಡ ಕರೀತಾರೆ, ಬರಬೇಕು. ಇದನ್ನ ಶೀಘ್ರ ಭಾರತಕ್ಕೆ ಸಪ್ಲೈ ಮಾಡಿ ಅಂತ ಅಜಿತ್ ದೋವಲ್ ವಿಚಾರವನ್ನು ಮುಂದಿಡ್ತಾರೆ. ಜೊತೆಗೆ ಇತ್ತೀಚೆಗಷ್ಟೇ ಭಾರತ ಇನ್ನಷ್ಟು S-400 ಸಿಸ್ಟಮ್ಗಳಿಗೆ ಹೊಸ ಆರ್ಡರ್ ಅನ್ನ ಕೂಡ ಪ್ಲೇಸ್ ಮಾಡಬಹುದು. ಇದಕ್ಕೆ ರಷ್ಯಾ ಕಡೆಯಿಂದಲೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಇದ್ವು. ಅದರ ಬೆನ್ನಲ್ಲೇ ಅಜಿತ್ ದೋವಲ್ರ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ವಾಕ್ಸಮರ ಮುಂದುವರೆದಿದೆ. ಈಗ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಜಾಡಿಸಿದೆ. ಉಗ್ರ ಕೃತ್ಯಗಳ ಕೇಂದ್ರ ಬಿಂದು ಪಾಕಿಸ್ತಾನ, ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸುವವರೆಗೂ ಸಿಂಧೂ ನದಿ ಒಪ್ಪಂದ ಸ್ಥಗಿತವಾಗಿಯೇ ಇರುತ್ತೆ ಅಂತ ಯುಎನ್ನ ಭಾರತದ ಕಾಯಂ ಪ್ರತಿನಿಧಿ ಪರ್ವತಾನೇನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಂಧೂ ನೀರು ಹಂಚಿಕೆಯಲ್ಲಿ ಭಾರತ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡಿದೆ. ಪಾಕಿಸ್ತಾನ ಮೇಲೆ ನಂಬಿಕೆ ಇಟ್ಕೊಂಡು ಸುಮಾರು 65 ವರ್ಷಗಳ ಕಾಲ ನೀರನ್ನ ಹರಿಸಿದ್ದೀವಿ, ಒಪ್ಪಂದವನ್ನ ಸರಿಯಾಗಿ ಪಾಲಿಸಿದ್ದೀವಿ. ಆದರೆ ಪಾಕ್ ಮಾತ್ರ ಹಲವು ಸಲ ನಮ್ಮ ವಿರುದ್ಧ ಭಯೋತ್ಪಾದನೆ ನಡೆಸಿ ಸಂಘರ್ಷಕ್ಕಿಳಿದು ನಮ್ಮ ನಂಬಿಕೆಯನ್ನು ನುಚ್ಚು ನೂರು ಮಾಡಿದೆ. ಈ ಮೂಲಕ ಈ ಒಪ್ಪಂದದ ಪ್ರಮುಖ ಉದ್ದೇಶವನ್ನೇ, ಅಂದ್ರೆ ಪರಸ್ಪರ ಸ್ನೇಹ ಸಹಕಾರದಿಂದ ಇರೋ ಉದ್ದೇಶವನ್ನೇ ಅವರು ಫಾಲೋ ಮಾಡ್ತಾ ಇಲ್ಲ, ಹಾಳಾಗೋ ರೀತಿ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ವಿಶ್ವಸಂಸ್ಥೆಯಲ್ಲಿ ಪಾಕ್ ಪ್ರತಿನಿಧಿ ಮಾತನಾಡ್ತಾ ಭಾರತ ಇದನ್ನ ಜಲಸ್ಫೋಟಕವಾಗಿ ಬಳಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ನೀರನ್ನ ಜೀವನಕ್ಕಾಗಿ ಬಳಸಬೇಕೆ ಹೊರತು ಯುದ್ಧಕ್ಕಲ್ಲ ಅಂತೆಲ್ಲ ಬಹಳ ಒಂಥರ ಪ್ರಾಸಬದ್ಧವಾಗಿ ಬರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಮಾತಾಡಿದ್ರು. ಇದಕ್ಕೆ ಭಾರತದ ಪ್ರತಿನಿಧಿ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದುವರೆಗೂ ಕಳೆದ 4 ದಶಕಗಳಲ್ಲಿ ಪಾಕ್ ಮಾಡಿರೋ ಉಗ್ರ ದಾಳಿಗಳಿಗೆ 20,000ಕ್ಕೂ ಅಧಿಕ ಭಾರತೀಯರ ಬಲಿಯಾಗಿದೆ. ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ನೋಡಿದ್ರ ನೀವಲ್ಲಿ ಉಗ್ರರು ಸತ್ತೋದಾಗ ಅವರ ಅಂತಿಮ ಸಂಸ್ಕಾರದಲ್ಲಿ ಪಾಕ್ನ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸೇನಾಧಿಕಾರಿಗಳು, ಪೊಲೀಸರೆಲ್ಲ ಪಾಲ್ಗೊಂಡಿದ್ರು. ಉಗ್ರರು ಮತ್ತು ಸರ್ಕಾರಕ್ಕೆ ವ್ಯತ್ಯಾಸನೇ ಇಲ್ಲ, ಜಗತ್ತು ಗಮನಿಸಿದೆ. ಇವ್ರನ್ನ ಭದ್ರತಾ ಮಂಡಳಿಯಲ್ಲಿ ಈಗ ಸದ್ಯ ಶಾಶ್ವತವಲ್ಲದ, ಕಾಯಮಲ್ಲದ ಮೆಂಬರ್ಶಿಪ್ ಇವರಿಗಿದೆಯಲ್ಲ ಈಗ ಸದ್ಯಕ್ಕೆ, ಅದನ್ನು ತೆಗೆದುಹಾಕಿ ಅವ್ರನ್ನ ಈಗ ಅಂತ ಹೇಳಿ ಭಾರತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ ಪಾಕಿಸ್ತಾನದ ಮಾತಿಗೆ. ಭಾರತದ ಮಾತಿಗೆ ಪಾಕಿಸ್ತಾನದ ಪ್ರತಿನಿಧಿ ಫುಲ್ ಪೆಚ್ಚಾಗಿ ಕಣ್ಬಿಟ್ಟು ನೋಡ್ತಾ ಇದ್ದಿದ್ದು ಈಗ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಂಧೂ ನದಿ ಒಪ್ಪಂದವನ್ನ ಭಾರತ ಹೋಲ್ಡ್ ಮಾಡಿರುವುದಕ್ಕೆ ಪಾಕ್ ಸಂಸದರೊಬ್ಬರು ಪಾಕ್ ಪಾರ್ಲಿಮೆಂಟ್ನಲ್ಲಿ ಅತ್ತು ಬಿಟ್ಟಿದ್ದಾರೆ. ಭಾರತದ ಈ ನಿರ್ಧಾರವನ್ನ ಜಲಸ್ಫೋಟಕ ಅಂತ ಅವರು ಕೂಡ ಕರೆದಿದ್ದಾರೆ. ಜೊತೆಗೆ ಈ ಜಲಸ್ಫೋಟಕವನ್ನು ನಿಷ್ಕ್ರಿಯಗೊಳಿಸಿ, ಅಂದರೆ ಭಾರತದ ಈ ನಿರ್ಧಾರದ ಬಗ್ಗೆ ಚರ್ಚಿಸಿ ಅಂತ ಪಾಕ್ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ನಾವು ಈ ನೀರಿನ ಬಿಕ್ಕಟ್ಟಿನ ಸಮಸ್ಯೆ ಬಗ್ಗೆ ಈಗಲೇ ಮಾತಾಡ್ಕೋಬೇಕು, ಇಲ್ಲಾಂದ್ರೆ ಮುಂದೆ ಹಸಿವಿನಿಂದ ಸಾಯೋ ಪರಿಸ್ಥಿತಿ ಬರಬಹುದು ಅಂತ ದಿಕ್ಕೆಟ್ಟು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಜೈಲಲ್ಲಿರೋ ಪಾಕ್ನ ಮಾಜಿ ಪ್ರಧಾನಿ ಪಿಟಿಐ ಪಕ್ಷದ ನಾಯಕ ಇಮ್ರಾನ್ ಖಾನ್ ಫೀಲ್ಡ್ ಮಾರ್ಷಲ್ ಮುನೀರಾ, ಈ ಮುನೀರನ್ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ. ಪಾಕಿಸ್ತಾನದಲ್ಲಿ ಮುನೀರಂಗೆ ಫೀಲ್ಡ್ ಮಾರ್ಷಲ್ ಬದಲು ರಾಜ ಅಂತಾನೆ ಕರೆದು ಬಿಡಿ, ಕಿಂಗ್ ಅಂತಾನೆ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು. ಜನರಲ್ಲಿಂದ ಫೀಲ್ಡ್ ಮಾರ್ಷಲ್ ಏನಕ್ಕೆ, ಕಿಂಗ್ ಮಾಡ್ಬಿಡಿ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ನಮ್ ದೇಶ ಹೆಂಗೋ ಕಾಡಲ್ವಾ, ಇದು ಅರಣ್ಯ ನ್ಯಾಯನೇ ಇರೋದಿಲ್ಲ, ಜಂಗಲ್ ರಾಜ್ ದೇಶನೇ ನಮ್ದು ಕಾಡು, ಹೀಗಾಗಿ ಒಬ್ಬ ಕಾಡಿಗೆ ರಾಜ ಇರಬೇಕಲ್ಲ ಅಂತ ಹೇಳಿ ಮುನೀರನ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಇಮ್ರಾನ್ ಖಾನ್. ಇದೇ ವೇಳೆ ದೇಶ ಹೊರಗಿನಿಂದ ಬೆದರಿಕೆಗಳನ್ನ ಫೇಸ್ ಮಾಡ್ತಿದೆ, ಭಯೋತ್ಪಾದನೆ ಮತ್ತು ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ತಿದೆ, ನಾವು ಒಗ್ಗಟ್ಟಾಗಿರ್ಬೇಕು. ನನಗೋಸ್ಕರ ಮೊದಲು ಕೂಡ ಏನನ್ನೂ ಕೇಳಲಿಲ್ಲ, ಈಗಲೂ ಕೇಳಲ್ಲ, ನಾವು ಒಗ್ಗಟ್ಟಾಗಿರ್ಬೇಕು ಅಷ್ಟೇ ಅಂತ ಬಹಳ ರಾಷ್ಟ್ರೀಯತೆ ಮಾತುಗಳನ್ನಾಡಿದ್ದಾರೆ ಇಮ್ರಾನ್ ಖಾನ್. ಇದೇ ವೇಳೆ ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಹುಷಾರಾಗಿರಿ, ಎಲ್ಲದಕ್ಕೂ ರೆಡಿ ಆಗಿರಿ ಅಂತ ಶಾಬಾಸ್ ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಖಾನ್. ಮತ್ತೊಂದು ಕಡೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಯುರೋಪ್ ಪ್ರವಾಸ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕ್ನ ಪರಮಾಣು ಬೆದರಿಕೆಗಳಿಗೆ ನಾವು ಯಾವ ಕಾರಣಕ್ಕೂ ಜಗ್ಗಲ್ಲ, ಈ ರೀತಿ ಬ್ಲಾಕ್ ಮೇಲ್ ಮಾಡಿ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಯಾವುದೇ ಸಮಸ್ಯೆ ಇರಲಿ, ಭಾರತ ಪಾಕ್ ಜೊತೆಗೆ ನೇರವಾಗಿ ಮಾತಾಡುತ್ತೆ, ಯಾವುದೇ ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನು ಕೂಡ ಒಪ್ಪಲ್ಲ.
ಅಂತ ಹೇಳಿ ಮತ್ತೊಮ್ಮೆ ಕ್ಲಿಯರ್ ಆಗಿ ಜೈಶಂಕರ್ ಹೇಳಿದ್ದಾರೆ. ಜರ್ಮನಿ ವಿದೇಶಾಂಗ ಸಚಿವ ಜೋಹಾನ್ ವಾಡಫಲ್ ಜೊತೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡುವಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಯುರೋಪ್ ಪಾಕಿಸ್ತಾನದ ಸೇನಾ ಆಡಳಿತಕ್ಕೆ ಸಪೋರ್ಟ್ ಮಾಡಿತ್ತು, ಅವರಿಗೆ ಆಯುಧಗಳನ್ನ ಕೊಟ್ಟಿತ್ತು ಅಂತ ಯುರೋಪ್ ಅನ್ನ ಕೂಡ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಈ ವೇಳೆ ಜೋಹಾನ್ ಮಾತನಾಡಿದ್ದು ಉಗ್ರ ದಾಳಿಯಿಂದ ಭಾರತಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಎಲ್ಲ ಹಕ್ಕು ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನಕ್ಕೆ ತನ್ನ ವಾಯು ಪ್ರದೇಶ ಬಳಸದಂತೆ ಹೇರಿರುವ ನಿರ್ಬಂಧವನ್ನ ಜೂನ್ 23ನೇ ತಾರೀಕಿನವರೆಗೆ ವಿಸ್ತರಿಸಿದೆ. ಪಾಕ್ನ ರಿಜಿಸ್ಟರ್ಡ್ ಆಪರೇಟೆಡ್ ಲೀಸ್ಡ್ ಮತ್ತು ಮಿಲಿಟರಿ ಏರ್ಕ್ರಾಫ್ಟ್ಗಳಿಗೆ ಈ ಆದೇಶ ಅನ್ವಯ ಆಗುತ್ತೆ. ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯ ನೋಟಿಸ್ ಟು ಏರ್ಮೆನ್ ಹೊರಡಿಸಿದೆ. ಪಾಕ್ ಇದೇ ರೀತಿ ಆದೇಶ ಹೊರಡಿಸಿತ್ತು, ಅದರ ಬೆನ್ನಲ್ಲೇ ಭಾರತವು ಅದೇ ರೀತಿಯ ಕ್ರಮವನ್ನು ತಗೊಂಡಿದೆ. ಟ್ರಂಪ್ಗೆ ಮತ್ತೆ ಬೆಳಿಗ್ಗೆ ಹೇಳ್ತಾ ಮತ್ತೆ ಈ ಸಲ ಟ್ಯಾರಿಫ್ ಭೂತ ಹೊತ್ಕೊಂಡಿದೆ ಮೈಯೊಳಗಡೆ. ಜೂನ್ 1ರಿಂದಲೇ ಯುರೋಪಿಯನ್ ಒಕ್ಕೂಟದ ಎಲ್ಲ ಆಮದಿನ ಮೇಲೆ 50% ಟ್ಯಾರಿಫ್ ಅಂತ ಹೇಳಿ ಕೂಗಿದ್ದಾರೆ. ಮನುಷ್ಯನಿಗೆ ಏನಾಗಿದೆಯೋ ಗೊತ್ತಿಲ್ಲ. ಜೊತೆಗೆ ಆಪಲ್ ಐಫೋನ್ ಸೇರಿ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗದ ಎಲ್ಲ ಸ್ಮಾರ್ಟ್ ಫೋನ್ಸ್ ಮೇಲೆ 25% ಟ್ಯಾರಿಫ್ ಅಂತ ಕೂಡ ಕೂಗಿದ್ದಾರೆ. ಈ ನಿರ್ಧಾರ ಜಾಗತಿಕ ಮಾರುಕಟ್ಟೆ ಮೇಲೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇದಕ್ಕೆ ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ಮುಖ್ಯಸ್ಥ ಮಾರೋಶ್ ಶಾಫ್ಚೋವಿಚ್ ರಿಯಾಕ್ಟ್ ಮಾಡಿದ್ದಾರೆ. ಪರಸ್ಪರ ಗೌರವದ ಮೇಲೆ ಯುರೋಪಿಯನ್ ಒಕ್ಕೂಟ ಅಮೆರಿಕದೊಂದಿಗೆ ವ್ಯಾಪಾರ ಮಾಡೋಕೆ ಬಯಸುತ್ತೆ ಹೊರತು ಯಾವುದೇ ರೀತಿ ಬೆದರಿಕೆಗಳಿಂದ ಅಲ್ಲ ಅಂತ ಹೇಳಿದ್ದಾರೆ. ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಬಯಲಿಗಿಳಿಯೋಕೆ ಹೊರಟಿರೋ ಭಾರತದ ಸರ್ವ ಪಕ್ಷಗಳ ನಿಯೋಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇದೆ. ಬಿಜೆಪಿ ನಾಯಕ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ಬಹರೇನ್ ತಲುಪಿದೆ. ಅಲ್ಲಿರೋ ಭಾರತೀಯ ರಾಯಭಾರಿ ವಿನೋದ್ ಕೆ ಜೇಕಬ್ ಈ ನಿಯೋಗವನ್ನ ವೆಲ್ಕಮ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಕೂಡ ದಿಲ್ಲಿಯಿಂದ ಅಮೆರಿಕ, ಪನಾಮಾ, ಗಯಾನಾ, ಬ್ರಾಜಿಲ್, ಕೊಲಂಬಿಯಾ ಕಡೆಗೆ ಹೊರಟಿದೆ. ಈ ವೇಳೆ ಮಾತನಾಡಿರೋ ತರೂರ್ ಭಯೋತ್ಪಾದನೆ ವಿರುದ್ಧ ಭಾರತ ಸುಮ್ಮನೆ ಇರೋದಿಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ಸಾರಬೇಕು ಅಂತ ಹೇಳಿದ್ದಾರೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಪರಿಣಾಮ 23 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಹಮಸ್ ಹೇಳಿದೆ. ಇಸ್ರೇಲ್ನ ಈ ದಾಳಿಗೆ ಜಾಗತಿಕ ಮಟ್ಟದಲ್ಲೂ ಟೀಕೆ ಇದೆ. ಗಾಜಾದಲ್ಲಿ ಇಸ್ರೇಲ್ ಮಾನವೀಯ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಪ್ರೆಷರ್ ಹಾಕಲಾಗ್ತಾ ಇದೆ. ಆದರೂ ಇಸ್ರೇಲ್ ಇದಕ್ಕೆಲ್ಲ ಕೇರ್ ಮಾಡ್ತಿಲ್ಲ. ಇನ್ನೊಂದು ಕಡೆ ಫ್ರಾನ್ಸ್, ಕ್ಯಾನಡಾ, ಯುಕೆ ಯಹೂದಿ ವಿರೋಧಿಗಳನ್ನ ಪ್ರಚೋದಿಸ್ತಾ ಇದ್ದಾರೆ. ಅಲ್ಲದೆ ಗಾಜಾಗೆ ವಿಧಿಸಿದ ಮಾನವೀಯ ನೆರವಿನ ನಿರ್ಬಂಧವನ್ನು ತೆಗೆಯೋಕೆ ಹೇಳೋ ಮೂಲಕ ಇವರೆಲ್ಲ ಹಮಸ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ಅವ್ರ ಮೇಲೇನೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಇನ್ನು ಲೆಬನಾನ್ನಲ್ಲಿರೋ ಪ್ಯಾಲೆಸ್ತೇನಿಯನ್ನರು ಇಟ್ಕೊಂಡಿರೋ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಹಿಂಪಡೆಯೋಕೆ ಅಲ್ಲಿನ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಪ್ಯಾಲೆಸ್ತೇನ್ ನಿರಾಶ್ರಿತರೊಂದಿಗೆ ಅಧಿಕಾರಿಗಳು ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಕೂಡ ವರದಿಯಾಗಿದೆ. ಈ ಮೂಲಕ ಲೆಬನಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ತನ್ನಲ್ಲಿರೋ ಪ್ಯಾಲೆಸ್ತೇನಿಗಳನ್ನ ಬಳಸಲ್ಲ ಅನ್ನೋ ಸಂದೇಶ ಕೊಡೋಕೆ ಈ ಹೆಜ್ಜೆ ಇಡ್ತಾ ಇದೆ. ಇನ್ನು ಪಾಕಿಸ್ತಾನದ ಹಣೆ ಬರಹದ ಬಗ್ಗೆ ಬಲೂಚ್ ಲೀಡರ್ ಮೆಹರಾನ್ ಮಾರ್ರಿ ಮಾತನಾಡಿದ್ದಾರೆ. ಪಾಕಿಸ್ತಾನ ಒಂದು ನಾರ್ಮಲ್ ರಾಷ್ಟ್ರನೇ ಅಲ್ಲ, ಪ್ರಜಾಪ್ರಭುತ್ವನೇ ಇಲ್ಲ. ಇಲ್ಲಿ ಸೇನೆ ಕಾರ್ಯಾಚರಣೆ ಮಾಡೋ ಒಂದು ಉದ್ಯಮ ಇದ್ದ ಹಾಗೆ ಇದು. ಇಲ್ಲಿ ಪಾಕ್ ಸೇನೆಯೇ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ. ಪಾಕಿಸ್ತಾನ ಒಂಥರ ಓಪನ್ ಜೈಲ್ ಇದ್ದ ಹಾಗೆ. ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಮೊದಲು ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿ ಆಗಿತ್ತು. ಆದ್ರೆ 1948ರಲ್ಲಿ ಪಾಕಿಸ್ತಾನ ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ 48ರಲ್ಲಿ ಬಲೂಚಿಸ್ತಾನವನ್ನ ಮೋಸದಿಂದ ಬಲವಂತವಾಗಿ ವಶಕ್ಕೆ ಪಡಿತು. ಇಡೀ ಜಗತ್ತಿಗೆ ಯುಕ್ರೇನ್ ಮತ್ತು ಪ್ಯಾಲೆಸ್ತೇನ್ ಸಮಸ್ಯೆ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಬಲೂಚಿಸ್ತಾನದ ಸಮಸ್ಯೆಯನ್ನು ಯಾರು ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂತ ಗೋಳು ತೋಡ್ಕೊಂಡಿದ್ದಾರೆ. ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಕುರಿತು ಟ್ರಂಪ್ ತಗೊಂಡಿದ್ದ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ. ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ವಿರುದ್ಧದ ಬ್ಯಾನ್ ಕ್ರಮಕ್ಕೆ ಅಮೆರಿಕ ಕೋರ್ಟ್ ತಡೆ ಕೊಟ್ಟಿದೆ. ರೀಸೆಂಟ್ ಆಗಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳನ್ನ ದಾಖಲಿಸಿಕೊಳ್ಳದಂತೆ ಟ್ರಂಪ್ ಸರ್ಕಾರ ನಿರ್ಬಂಧ ಹೇರಿತ್ತು. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ವಿವಿಯ ಆಡಳಿತ ಮಂಡಳಿ ಟ್ರಂಪ್ ಆಡಳಿತ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಾ ಇದೆ, ಕಾನೂನನ್ನು ಉಲ್ಲಂಘಿಸ್ತಾ ಇದೆ ಅಂತ ಬಾಸ್ಟನ್ ಫೆಡರಲ್ ಕೋರ್ಟ್ ಮೊರೆ ಹೋಗಿತ್ತು. ಇದರ ಬೆನ್ನಲ್ಲೇ ಕೋರ್ಟ್ ಈ ಆದೇಶವನ್ನು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಹಿಂಸಾಚಾರ, ಯಹೂದಿ ವಿರೋಧಿ ಚಟುವಟಿಕೆಯೆಲ್ಲ ಜೋರಾಗ್ತಾ ಇದೆ. ಅಲ್ಲದೆ ಯೂನಿವರ್ಸಿಟಿ ಆಡಳಿತ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ, ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಸಮನ್ವಯ ಸಾಧಿಸೋಕೆ ನೋಡ್ತಾ ಇದೆ ಅಂತ ಟ್ರಂಪ್ ವಿದೇಶಿ ವಿದ್ಯಾರ್ಥಿಗಳಿಗೆ ಬ್ಯಾನ್ ಅಂತ ಹೇಳಿತ್ತು. ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಹೊಂದಬಾರದು ಅನ್ನೋ ಪ್ರಯತ್ನವನ್ನು ಅಮೆರಿಕ ಮುಂದುವರೆಸಿದೆ. ಇದರ ಭಾಗವಾಗಿ ಇರಾನ್ ಮತ್ತು ಅಮೆರಿಕದ ನಿಯೋಗಗಳು ಇಟಲಿಯ ರೋಮ್ನಲ್ಲಿ 5ನೇ ಸುತ್ತಿನ ಮಾತುಕತೆ ನಡೆಸಿವೆ. ನಾವು ಈಗ ಆಲ್ರೆಡಿ ಮೋಸ್ಟ್ ಪ್ರೊಫೆಷನಲ್ ಸುತ್ತಿನ ಮಾತುಕತೆ ಮುಗಿಸಿದ್ದೀವಿ. ಅದರಲ್ಲಿ ಅಮೆರಿಕಗೆ ಇರಾನ್ ನಿಲುವನ್ನು ದೃಢವಾಗಿ ಹೇಳಿದೀವಿ. ಅಲ್ಲದೆ ಯಾವುದೇ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ, ಸ್ಫೋಟಕ ಹೊಂದಬಾರದು ಅನ್ನೋ ಕಂಡೀಷನ್ಗೆ ನಾವು ಡೀಲ್ ಮಾಡ್ಕೊಳ್ತೀವಿ ಬೇಕಾದ್ರೆ. ಆದರೆ ಯುರೇನಿಯಂ ಅನ್ನ ಎನ್ರಿಚ್ಚೇ ಮಾಡಂಗಿಲ್ಲ, ಅದನ್ನ ನೀವು ಸಂಪನ್ನ ಮಾಡಿ ಇಟ್ಕೊಳ್ಳಂಗೇ ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಇಲ್ಲ ಅಂತ ರಾಕ್ಚಿ ಹೇಳಿದ್ದಾರೆ. ಯುರೇನಿಯಂ ಎನ್ರಿಚ್ ಮಾಡಿ ಇಟ್ಕೊಳ್ಳೋಕೆ ಬಿಟ್ರೆ ಇವ್ರು ಯಾವಾಗ ಬೇಕಾದ್ರೂ ಆಮೇಲೆ ಅದನ್ನು ಸ್ಫೋಟಕವಾಗಿ ಕನ್ವರ್ಟ್ ಮಾಡ್ಕೋಬಹುದು.
ಸ್ಫೋಟಕ ಒಂದು ಮಾಡ್ಕೊಳ್ಳಲ್ಲ, ಸ್ಫೋಟಕ ಮಾಡ್ಕೊಳ್ಳೋದಕ್ಕೆ ಹತ್ರ ಒಂದು ರೆಡಿ ಇರ್ತೀವಿ ನಾವು ಅನ್ನೋ ತರದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನೋ ಜರ್ಮನಿಯ ಹಾಂಬರ್ಗ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಚಾಕು ದಾಳಿಯನ್ನ ಮಾಡಲಾಗಿದೆ. 18 ಜನ ಗಾಯಗೊಂಡಿದ್ದಾರೆ, 6 ಜನರ ಸ್ಥಿತಿ ಗಂಭೀರ ಇದೆ. ಶಂಕಿತ ಉಗ್ರ ಮಹಿಳೆಯನ್ನ ಬಂಧಿಸಲಾಗಿದೆ. ಇನ್ನು ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಹೆವಿ ಮಳೆ ಬಂದು ಪ್ರವಾಹ ಉಂಟಾಗಿ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 10,000 ಆಸ್ತಿಗಳಿಗೆ, ಪ್ರಾಪರ್ಟೀಸ್ಗೆ ಡ್ಯಾಮೇಜ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.